ವಿಜಯನಗರದ 1ನೇ ಬುಕ್ಕ ಪೆನುಕೊಂಡ ರಾಜ್ಯನ ತನ್ನ ಮಗ ವೀರ ವಿರೂಪಣ್ಣನಿಗೆ ಬಿಟ್ಕೊಡ್ತಾರೆ. ಅದಾದಮೇಲೆ 1585ರಲ್ಲಿ ಪೆನುಕೊಂಡನ ಬಿಟ್ಟು ಚಂದ್ರಗಿರಿನ ರಾಜಧಾನಿಯಾಗಿ ಮಾಡ್ಕೋತಾರೆ. ಅದಾದಮೇಲೆ ಮತ್ತೆ ಮುಂದುವರ್ಕೊಂಡು ಹೋಗ್ತಾ ಇರತ್ತೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡರ್ DCR. ಆ್ಯಕ್ಚುಲಿ ನಾನಿವತ್ತು ಹೋಗ್ತಾ ಇದ್ದೀನಿ ಪೆನುಕೊಂಡ ಹಿಲ್ಸ್ಗೆ. ನಿಮಗೆ ತಮ್ಲೆ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ನಾನು ಅಂತ. ಪೆನುಕೊಂಡ ಹಿಲ್ಸ್ನ ಕಟ್ಟಿದ್ದು ನಮ್ಮ ಕನ್ನಡಿಗರೇ, ಬಟ್ ಇದು ಆಂಧ್ರಾಗೆ ಸೇರುತ್ತೆ ಅಂತ ಹೇಳ್ತಾರೆ. ಬಟ್ ಇದು ಆಂಧ್ರಾಗೆ ಸೇರಿರೋದು ಕೂಡ ಇವಾಗೂ. ನಮ್ಮ ಕನ್ನಡದವರು ಆಂಧ್ರದಲ್ಲಿ ಯಾಕೆ ಪೆನುಕೊಂಡ ಹಿಲ್ಸ್ನ ಕಟ್ಟಿದ್ರು? ಇದರ ಹಿಸ್ಟ್ರಿ ಬಂದು ಸ್ಟಾರ್ಟ್ ಆಗೋದು 1500ನೇ ಇಸ್ವಿನಲ್ಲಿ. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸು ನಾನು ರೈಡ್ ಮಾಡ್ತಾ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಇದು ಸ್ಟೋರಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಬಂದು ತುಂಬಾ ಕ್ವೈಟ್ ಸ್ಟೋರಿ, ಬಟ್ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ ಇದ್ರ ಬಗ್ಗೆ. ಕೆಲವೊಂದು ಸ್ಟೋರಿಗಳು ನನಗೆ ಪೂರ್ತಿ ಗೊತ್ತು ಅಂತ ನಾನು ಹೇಳಕ್ಕೆ ಬರಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ಕೆಲವೊಂದೊಂದು ಮೇನ್ ಪಾಯಿಂಟ್ಸು ಸ್ವಲ್ಪ ಡಿಫಿಕಲ್ಟಿ ಇದೆ ಹೇಳೋದಕ್ಕೆ. ಹೆಂಗೆ ಅಂದರೆ ಅದು ಅಷ್ಟು ನಿಜನ ಸುಳ್ಳ ಅನ್ನೋದು ನನಗೂ ಕ್ಲಾರಿಟಿ ಇಲ್ಲ. ನಾನು ಹೋಗ್ತಿರೋದು ಬೆಟ್ಟಕ್ಕಾಗಿರೋದ್ರಿಂದ ಕೋಟೆ ನನಗೆ ಅಲ್ಲೇ ಇದೆಯಾ ಏನು ಅನ್ನೋದು ಗೊತ್ತಿಲ್ಲ. ಸನ್ರೈಸ್ ನೋಡಿ ಏನು ಸಖತ್ತಾಗಿದೆ. ಸೊ ನೋಡೋಣ, ನನ್ನ ಕಡೆಯಿಂದ ನಾನು ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾಧ್ಯ ಅಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಆದಷ್ಟು ಸುಮಾರು ಜನ ಅಲ್ಲಿ ಹೋಗೋದು ಏನು ಅಂದರೆ ಆ ರೈಡ್ ಎಂಜಾಯ್ ಮಾಡೋದಕ್ಕೆ. ಸೊ ನಾವು ಆ ರೈಡ್ನ ಎಂಜಾಯ್ ಮಾಡೋಣ ಇವತ್ತು. ಇನ್ನೂ 114 ಕಿಲೋಮೀಟರ್ ಹೋಗಬೇಕು. ಸೊ 116 ಕಿಲೋಮೀಟರ್ಸ್, ಆಲ್ಮೋಸ್ಟ್ 2 ಅವರ್ಸ್ ತೋರಿಸ್ತಾ ಇದೆ. ಈ ರೋಡ್ಗೆ ಅಷ್ಟು ದೂರ ಇಲ್ಲ ಅಂದ್ಕೊಳ್ತೀನಿ. ಅನಂತಪುರ 178 ಕಿಲೋಮೀಟರ್ ತೋರಿಸ್ತೈತೆ. ನಾನು ಬೆಳಗ್ಗೆ 6 ಗಂಟೆಗೆ ರೈಡ್ ಸ್ಟಾರ್ಟ್ ಮಾಡಿದ್ದು, ಬಟ್ ಇಲ್ಲಿ ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಆಯಿತು. ಯಾಕೆ ಅಂತ ಹೇಳ್ತೀನಿ ನಿಮಗೆ. ನಾನೇನು ಮೈಕ್ ಸೆಟಪ್ ಮಾಡಿಕೊಟ್ಟಿದ್ದೆ, ಆ ಮೈಕು ಕೈ ಕೊಟ್ಬಿಟ್ಟೈತೆ. ಸೊ ಹಾಗಾಗಿ ಇವಾಗ ನನ್ನ ಹತ್ರ ಆ್ಯಕ್ಚುಲಿ ನಾನು ಸ್ಪೇರ್ ಮೈಕ್ ಒಂದು ಇಟ್ಕೊಂಡಿದ್ದೆ. Insta360 ಕ್ಯಾಮ್ರಾದು ಸ್ಪೇರ್ ಮೈಕ್ ಆ್ಯಕ್ಚುಲಿ ನನ್ನ ಬ್ಯಾಗಲ್ಲೇ ಇತ್ತು. ಸೊ ಹಾಗಾಗಿ ಅದೊಂದು ಸ್ವಲ್ಪ ನನಗೆ ಇವಾಗ ಯೂಸ್ ಆಯಿತು. ಇಲ್ಲ ಅಂದಿದ್ರೆ ಇವತ್ತು ಆಡಿಯೋ ರೆಕಾರ್ಡ್ ಡಮಾರೆ ಬೂಸ್ಟ್ ಆಗೋಗ್ಬಿಟ್ಟಿರೋದು. ಆಡಿಯೋನೇ ಬರ್ತಾ ಇರಲಿಲ್ಲ, ಆ ರೇಂಜಿಗೆ ಆಗೋಗ್ಬಿಡೋದು ಅದು. ಓಕೆ, ರೆಕಾರ್ಡ್ ಆಗ್ತಾಯಿತ್ತು ಇವಾಗ, ಆಡಿಯೋ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. 1100 ಕೂಡ ಕಂಪ್ಲೀಟ್ ಆಗಿ 1200 ಹತ್ರ ಹೋಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ಸೊ ನಾನು ನನ್ನ ಕಡೆಯಿಂದ ಎಷ್ಟು ವೀಡಿಯೋಗಳು ಮಾಡಿ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋಗಳು ಮಾಡಿ ಹಾಕ್ತೀನಿ. ಸೊ ನಾನು ರೈಡ್ ಎಂಜಾಯ್ ಮಾಡ್ತೀನಿ, ನನ್ನ ಜೊತೆ ನೀವು ವೀಡಿಯೋ ನೋಡಿ ಎಂಜಾಯ್ ಮಾಡಿ, ನನಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನಿವತ್ತು ಹೇಳ್ತಿರೋ ವಿಷಯ ಬಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಇದರಲ್ಲಿ ಏನು ಅಂದರೆ ನಾನು ತುಂಬ ಡೀಪಾಗಿ ಹೇಳೋಕ್ಕೆ ಹೋಗಲ್ಲ. ಸ್ವಲ್ಪ ಅಲ್ಲಲ್ಲೇ ಏನು ಮೇನ್ ಮ್ಯಾಟ್ರಸ್ ಇದೆ, ನನಗೆ ಸಿಕ್ಕಿರೋಂಥ ಮ್ಯಾಟ್ರಸ್ ಏನಿದೆ ಅದನ್ನು ಮಾತ್ರ ಅಷ್ಟೇ ಹೇಳ್ತೀನಿ. ಇದು ನಿಜಾನ ಸುಳ್ಳ, ಇದು ಸತ್ಯನ ಅನ್ನೋದು ನನಗೆ ಕ್ಲಾರಿಟಿ ಇಲ್ಲ. ಬಟ್ ನಾನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಪ್ರಕಾರ ಕೆಲವೊಂದೊಂದು ಪಾಯಿಂಟು ನಿಜ ಇದೆ. ಅದು ಯಾವ್ದು ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ, ರೈಡ್ ಮಾಡ್ತಾನೆ ಈ ವಿಷಯನೂ ಕೂಡ ಹಂಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ಫ್ರೆಂಡ್ಸ್. ಈ ಪೆನುಕೊಂಡ ಅನ್ನೋ ಏನು ಪ್ಲೇಸ್ ಇದೆ, ಇದು ಬಂದು ಕ್ರಿಯಾಶಕ್ತಿ ಒಡೆಯ ಅನ್ನೋರು ಸ್ಥಾಪನೆ ಮಾಡಿದ್ದು. ಈ ಒಡೆಯರು ಮತ್ತು ರಾಜರು ಅನ್ನೋದ್ರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅನ್ನೋದು ನನಗೆ ಕ್ಲಾರಿಟಿ ಇಲ್ಲ. ಒಡೆಯರು ಅಂತ ಏನಕ್ಕೆ ಕರೀತಾರೆ, ರಾಜರು ಅಂತ ಏನಕ್ಕೆ ಕರೀತಾರೆ ಅನ್ನೋದು ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಸ್ಟೋರಿ ಮುಂದುವರ್ಸ್ಕೊಂಡು ಹೋಗೋಣ. ನಾನು ಹೇಳೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಯಾಶಕ್ತಿ ಒಡೆಯರು ಇದನ್ನು ಸ್ಥಾಪನೆ ಮಾಡೋದು. ಬಟ್ ಇದು ಏನಾಗುತ್ತೆ, ವಿಜಯನಗರದ 1ನೇ ಬುಕ್ಕ ಪೆನುಕೊಂಡ ರಾಜ್ಯನ ತನ್ನ ಮಗ ವೀರ ವಿರೂಪಣ್ಣನಿಗೆ ಬಿಟ್ಕೊಡ್ತಾರೆ.
ಈ ಡೀಟೇಲ್ಸು ಎಲ್ಲಿಂದ ಸಿಕ್ಕಿದೆ ಅಂತಂದರೆ ಕೋಟೆ ಬಾಗಿಲ ಮೇಲೆ ಇದೆ ಅಂತ ಹೇಳ್ತಾರೆ. ಬಟ್ ಇದು ನಾನು ಅಲ್ಲಿ ಹೋಗಿ ಚೆಕ್ ಮಾಡೋಕ್ಕೆಲ್ಲ ಹೋಗಲ್ಲ, ನನಗೆ ಅಷ್ಟೊಂದು ತಾಳ್ಮೆ ಪೇಷನ್ಸ್ ಕೂಡ ಇಲ್ಲ. ನೀವು ಯಾರಾದರೂ ಹೋದಾಗ ಚೆಕ್ ಮಾಡ್ಕೊಳ್ಳಿ. ಈ ಪೆನುಕೊಂಡ ಅನ್ನೋ ಪ್ಲೇಸ್ ಏನಿದೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋ ಟೈಮಲ್ಲಿನೇ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರ್ಕೊಂಡ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿನೇ. ಸೊ ಅದಾದಮೇಲೆ ಕೃಷ್ಣದೇವರಾಯ ಇದನ್ನು ಆಳ್ವಿಕೆಯಲ್ಲಿ ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸ್ನೇಹಿತರೆ, ಈ ಡೀಟೇಲ್ಸಲ್ಲಿ ಕೆಲವೊಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದರೆ, ಶ್ರೀಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣವೇ ನಮಗೆ ಫಸ್ಟು ತಲೆಗೆ ಬರೋದು ಹಕ್ಕಬುಕ್ಕರು ಮತ್ತು ಶ್ರೀಕೃಷ್ಣದೇವರಾಯರು. ಶ್ರೀಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯದ ವಿಸ್ತರಣೆ ಮಾಡೋದಕ್ಕೆ ತುಂಬಾ ಶ್ರಮಪಟ್ಟವರು. ಸೊ ಅವ್ರ ಬಗ್ಗೆ ಸಕ್ಕ ಡೀಟೇಲ್ಸ್ ಇದೆ. ಬಟ್ ಹಿಸ್ಟ್ರಿ ಪ್ರಕಾರ, ನಾವು ಓದೋ ಟೈಮಲ್ಲಿ ಹಿಸ್ಟ್ರಿ ಪ್ರಕಾರ ಈ ಪೆನುಕೊಂಡ ಅನ್ನೋ ಪ್ಲೇಸ್ ಬಗ್ಗೆ ಅಷ್ಟಾಗಿ ಡೀಟೇಲ್ಸ್ ಎಲ್ಲೂ ನನಗೆ ಸಿಕ್ಕಿರಲಿಲ್ಲ. ಬಟ್ ಪೆನುಕೊಂಡ ಅನ್ನೋ ವಿಷಯದ ಬಗ್ಗೆ ನಾವು ಯಾವಾಗ ಟಾಪಿಕ್ನ ಸರ್ಚ್ ಮಾಡ್ತೀವಿ ಆವಾಗ ಮಾತ್ರ ಶ್ರೀಕೃಷ್ಣದೇವರಾಯರು ಈ ಪ್ಲೇಸ್ನ ಆಳ್ವಿಕೆ ಮಾಡ್ತಿದ್ರು ಅನ್ನೋದು ಒಂದು ಡೀಟೇಲ್ಸ್ನ ನಮಗೆ ಸಿಗುತ್ತೆ. ಬಟ್ ನೀವು ಶ್ರೀಕೃಷ್ಣದೇವರಾಯರ ಒಂದು ಹಿಸ್ಟ್ರಿನ ತೊಗೊಂಡು ಹೋಗ್ತೀರಾ ಅಂದರೆ ಬೇಕಾದ್ರೆ ಅದರಲ್ಲಿ ಏನಾದ್ರು ಸಿಗ್ಬೋದೇನೋ. ಬಟ್ ನಾವು ಎಜುಕೇಷನ್ ಟೈಮಲ್ಲಿ ಶ್ರೀಕೃಷ್ಣದೇವರಾಯರ ಒಂದು ಸ್ಟೋರಿ ಅಂತ ಬಂದಾಗ, ಹಿಸ್ಟ್ರಿ ಅಂತ ಬಂದಾಗ ಪೆನುಕೊಂಡ ಅನ್ನೋ ಪ್ಲೇಸ್ ಬಗ್ಗೆ ಎಲ್ಲೂ ಮಾಹಿತಿ ಸಿಕ್ಕಿರೋದು ನನಗೆ ನೆನಪಿಲ್ಲ. ಸೊ ಅದು ಮುಂದೆ ಯಾವಾಗಾದರೂ ಏನಾದ್ರು ಪೂರ್ತಿ ಡೀಟೇಲ್ಸ್ ಬೇಕು ಅಂತ ಯಾರಾದರೂ ಕಮೆಂಟ್ ಹಾಕಿದ್ರೆ ನೋಡೋಣ, ಸರ್ಚ್ ಮಾಡೋಣ ಅದ್ರ ಬಗ್ಗೆ. ಇವಾಗ ಆ ಟಾಪಿಕ್ ಬಿಟ್ಟು ಇಲ್ಲಿಗೆ ಬರೋಣ. ಶ್ರೀಕೃಷ್ಣದೇವರು ಈ ಪ್ಲೇಸ್ನ ಸುಮಾರು ವರ್ಷ ಇಲ್ಲಿ ಅವರು ಕೂಡ ಜೀವನ ನಡೆಸಿದ್ದಾರೆ ಪೆನುಕೊಂಡದಲ್ಲಿ. ಅಂದರೆ ಅವರ ಆಳ್ವಿಕೆಯಲ್ಲಿ ಇದು ಕೂಡ ಇತ್ತು. ಸ್ನೇಹಿತರೆ, ನಾವಿಲ್ಲಿ ಇನ್ನೂ ಒಂದು ಪಾಯಿಂಟ್ನ ಮೆನ್ಷನ್ ಮಾಡಬೇಕಾಗತ್ತೆ. ಈ ಪ್ಲೇಸ್ನ ಓನ್ಲಿ ವಿಜಯನಗರದವ್ರು ಮಾತ್ರ ಆಳ್ವಿಕೆ ಮಾಡಿಲ್ಲ. ಹೊಯ್ಸಳರು, ಚಾಲುಕ್ಯರು, ನವಾಬರು, ಮರಾಠರು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ನಿಜಾಮರಾಗಿರ್ಬೋದು, ಹೈದರಾಬಾದವರಾಗಿರ್ಬೋದು, ಸುಮಾರು ಜನ. ಬಟ್ ಲಾಸ್ಟಿಗೆ ಹೋಗಿ ಬಿದ್ದಿದ್ದು ಯಾರ ಕೈಗೆ ಅಂದರೆ ಬ್ರಿಟಿಷರ ಕೈಗೆ ಸಿಕ್ಕಿದ್ದು. ಅಲ್ಲಿವರೆಗೂ ಕೂಡ ಇದೊಂದು ಸಮಗ್ರವಾದ ಹೋರಾಟ ನಡ್ಕೊಂಡು ಹೋಗಿದೆ ಈ ಪ್ಲೇಸಲ್ಲಿ. ಆಗಿನ ಕಾಲದಲ್ಲಿ ಯುದ್ಧ ನಡೆಯೋದೆಲ್ಲ ಮಾಮೂಲಿ. ಬಟ್ ಈ ಯುದ್ಧದಲ್ಲಿ ಸಮ್ ಟೈಮ್ಸಲ್ಲಿ ಏನಾಗಿದೆ, ಸುಮಾರು ಜನ ಈ ಪೆನುಕೊಂಡದಲ್ಲಿ ಬಂದು ಜೀವನ ನಡೆಸಿ ಹೋಗಿದ್ದಾರೆ. ಬಟ್ ಈ ಪ್ಲೇಸ್ ಇನ್ನೂ ಜೀವಂತವಾಗಿದ್ದು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆಯ ವಿಷಯ. ಇನ್ನೊಂದೇನು ಅಂದರೆ, ಇಲ್ಲಿ ಮೇಜರ್ ಪಾಯಿಂಟ್ ಒಂದಿದೆ. 1565ನೇ ಇಸ್ವಿನಲ್ಲಿ ತಾಳಿಕೋಟೆ ಕದನ ಆಗುತ್ತೆ. ಸೊ ಆ ಟೈಮಲ್ಲಿ ವಿಜಯನಗರದವರು ಸೋತೋಗ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಅವರು ತಿರುಮಲ ಆ ಟೈಮಲ್ಲಿ ಅವರ ರಾಜಧಾನಿ ಆಗಿರುತ್ತೆ, ವಿಜಯನಗರದ ರಾಜಧಾನಿ ಆಗಿರುತ್ತೆ. ಸೊ ಇವರು ತಾಳಿಕೋಟೆ ಯುದ್ಧದಲ್ಲಿ ಸೋತೋದಾಗ ತಿರುಮಲ ರಾಜ್ಯನ ಬಿಟ್ಟು ಪೆನುಕೊಂಡಗೆ ಬಂದು ಇಲ್ಲಿಗೆ ಅವರು ಶಿಫ್ಟ್ ಆಗ್ತಾರೆ. ಸೊ ಅವಾಗೇನಾಗುತ್ತೆ, ಪೆನುಕೊಂಡ ವಿಜಯನಗರದ ರಾಜಧಾನಿ ಆಗುತ್ತೆ. ಈ ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವಿಜಯನಗರದವರು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 25 ವರ್ಷ 17 ವರ್ಷ ಈ ಪ್ಲೇಸ್ನ ಆಳ್ವಿಕೆ ಮಾಡ್ತಾರೆ. ಎಲ್ಲಿವರೆಗೂ ಅಂದರೆ 1592ವರೆಗೂ ಕೂಡ ಈ ಪ್ಲೇಸಲ್ಲಿ ಅವರು ಆಳ್ವಿಕೆ ಮಾಡಿದ್ದಾರೆ ಅನ್ನೋದೊಂದು ಹಿಸ್ಟ್ರಿಲಿ ಇರೋವಂಥ ಪಾಯಿಂಟು. ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನನಗೂ ಕ್ಲಾರಿಟಿ ಇಲ್ಲ. ಬಟ್ ಇದೊಂದು ಹಳೆ ಪ್ರಾಚೀನ ಕಾಲದೊಂದು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸುಮಾರು ಆಲ್ಮೋಸ್ಟ್ ಏನು ಅಂದರೆ ಹೊಯ್ಸಳರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯವ್ರದ್ದಾಗಿರ್ಬೋದು, ಇಲ್ಲ ನವಾಬ್ರವರಾಗಿರ್ಬೋದು, ಮರಾಠರವರಾಗಿರ್ಬೋದು, ಇವ್ರುಗಳದೆಲ್ಲ ಕೂಡ ಇಲ್ಲಿ ಆಳ್ವಿಕೆ ಮಾಡಿರೋಂಥ ಕೆಲವೊಂದು ಗುರುತುಗಳಿದೆ ಅಂತ ಹೇಳ್ತಾರೆ. ಬಟ್ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನನಗಂತೂ ಗೊತ್ತಿಲ್ಲ. ಕೆಲವೊಂದೊಂದು ಜಾಗದಲ್ಲಿ ಇವತ್ತಿಗೂ ಕೂಡ ಕೆಲವೊಂದೊಂದು ವರ್ಗಕ್ಕೆ ಸೇರಿದಂಥ ಟೆಂಪಲ್ಗಳು ಅಲ್ಲಿದೆ ಅಂತ ಹೇಳ್ತಾರೆ. ನಾನು ಇಲ್ಲಿ ರೈಡ್ ಹೋಗ್ತಿರೋದು ಬರೀ ಹಿಲ್ಸ್ಗೆ ಮಾತ್ರ, ಬೆಟ್ಟಕ್ಕೆ ಮಾತ್ರ. ಸೊ ಹಾಗಾಗಿ ಇಡೀ ಊರೆಲ್ಲ ಸುತ್ತಷ್ಟು ಪೇಷನ್ಸ್ ಆಗಲಿ ಆ ಕಡೆ ಎಲ್ಲ ಗಮನ ಕೊಟ್ಟು ಇದು ಮಾಡೋವಂಥದ್ದು ನನಗೆ ಇಲ್ಲ. ಜಸ್ಟ್ ನಾನೊಂದು ನಿಮಗೆ ಒಂದು ಪೆನುಕೊಂಡ ಹಿಲ್ಸ್ಗೆ ಬಗ್ಗೆ ಒಂದು ತಿಳಿಸ್ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿರೋದು. ನೋಡಿ, ನಿಮಗೇನಾದ್ರು ಆ ಕಡೆ ಹೋದಾಗ ಇದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಸಿಕ್ಕರೆ ಖಂಡಿತ ಕಲೆ ಹಾಕಿ. ಇಲ್ಲಿಂದ ಸ್ಟಾರ್ಟಾ? ಯಸ್, ಇಲ್ಲಿಂದ ಸ್ಟಾರ್ಟು ರೋಡು. ಸೊ ಇಲ್ಲಿಂದ ನೆಕ್ಸ್ಟು ಫುಲ್ಲು ಹಿಲ್ಸೇ ಹತ್ತೋದು.
ಯಾವನು ಇಲ್ಲ ಗುರು ಬೆಟ್ಟದಲ್ಲಿ, ಒಬ್ಬನೇ. ಏನು ಮಜಾ ಇರುತ್ತೆ ಗೊತ್ತಾ ಒಬ್ಬನೇ ರೈಡ್ ಮಾಡ್ತಾ ಇದ್ರೆ. ಸೆಕೆಂಡ್ ಗೇರು ಥರ್ಡ್ ಗೇರಲ್ಲೇ ಹತ್ತಿಸ್ಬೇಕು ಅಷ್ಟೇ. ಇದನ್ನ 4th 5th ರೀಚ್ ಮಾಡೋಕ್ಕೆ ಆಗಲ್ಲ. ಸಾಕಾಗಿದೆ ಗುರು. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ಸೊ ನಾನು ಬಂದಿದ್ದೆ ರೈಡ್ ಎಂಜಾಯ್ ಮಾಡಬೇಕು ಅಂತ. ಸೊ ಅದಕ್ಕೆ ಸಂಡೇಸ್ ಬರಕ್ಕೆ ಹೋಗ್ಲಿಲ್ಲ. ಏನೋ ಒಂಥರ ಖುಷಿ, ಒಬ್ಬನೇ ರೈಡ್ ಮಾಡಿಕೊಂಡು ಏನೋ ಒಂದು ನನ್ನಲ್ಲಿರೋ ಫೀಲಿಂಗ್ಸ್ ಎಲ್ಲ ನಾನು ಆಚೆ ಹಾಕ್ಕೊಂಡು, ಬೇಜಾರೆಲ್ಲ ಆಚೆ ಹಾಕ್ಕೊಂಡು ಆರಾಮಾಗಿ ರೈಡ್ ಎಂಜಾಯ್ ಮಾಡೋದು ಒಂಥರ ಮಜಾನೇ ಬೇರೆ. ಗ್ರೂಪಲ್ಲಿ ಇದ್ರೂ ಅದೊಂಥರ ತಲೆ ಚೇಷ್ಟೆ ಎಲ್ಲ ಸಕ್ಕತ್ತಾಗಿರುತ್ತೆ. ಬಟ್ ಈ ಥರ ಹೋಗೋದು ಇದೆಯಲ್ಲ, ಇದು ಒಂಥರ ಮಜಾನೇ ಸಕ್ಕತ್ತಾಗೇ ಇರುತ್ತೆ. ಸಖತ್ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಇದೆಲ್ಲ. ಒಬ್ಬೊಬ್ಬರೇ ಹೋಗೋದು ಒಂಥರ ಸಕ್ಕತ್ತಾಗಿರುತ್ತೆ. ಓ ಏನು ಟರ್ನಿಂಗ್ ಇದು. ಓಪ್ರೋನು ಆನಲ್ ಐತೆ. ನಾನು ಎಂಡಿಗೆ ಮೇ ಬಿ ಬಂದೆ ಅನ್ಸುತ್ತೆ. ಎಸ್, ಯಾರೋ ಬಂದು ನಿಂತವ್ರಿಲ್ಲ. ಯಾರೋ ಇಷ್ಟ ಎಂಡು ಡೆಡ್ ಎಂಡ್. ಸ್ನೇಹಿತರೆ, ಇದರಲ್ಲಿ ಮೇಜರ್ ಪಾಯಿಂಟ್ ಒಂದಿದೆ. ವಿಜಯನಗರದವರು ಆಳ್ವಿಕೆ ಮಾಡ್ತಿರುವಾಗ, ಅಂದರೆ ಅವರ ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿರುವಾಗ, ಯಾವಾಗ 1565ರಿಂದ 1577ವರೆಗೂ ಕೂಡ ವಿಜಯನಗರದವರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ರಾಜಧಾನಿ ಮಾಡಿಕೊಂಡು. ಅದಾದಮೇಲೆ ಏನಾಗುತ್ತೆ, ಬಿಜಾಪುರ ಸುಲ್ತಾನ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಅಟ್ಯಾಕ್ ಮಾಡಿದಾಗ ಇವರು ಪೆನುಕೊಂಡನ ಕಳ್ಕೋಬೇಕಾಗತ್ತೆ ವಿಜಯನಗರದವರು. ಆವಾಗ ಅವರ ಪ್ರದೇಶನ ಬಿಟ್ಟು ಚಂದ್ರಗಿರಿಗೆ ಹೋಗಿ ಶಿಫ್ಟ್ ಆಗ್ತಾರೆ. ಅದು ಯಾವಾಗ 1585ರಲ್ಲಿ. 1585ರಲ್ಲಿ ಯಾಕೆ ಹೋಗಿ ಶಿಫ್ಟ್ ಆಗ್ತಾರೆ ಅಂದರೆ, ಬಿಜಾಪುರದ ಸುಲ್ತಾನ ಈ ಪೆನುಕೊಂಡನ ಗೆದ್ದಾದ್ಮೇಲೆ ಏನಾಗುತ್ತೆ, ವಿಜಯನಗರದವ್ರಿಗೆ ಅಲ್ಲಿಗೆ ಬಿಟ್ಬಿಡ್ತಾನೆ. ಸೊ ಕಪ್ಪ ಕೊಟ್ಕೊಂಡು ನಮಗೆ ನೀವು ಇಲ್ಲೇ ರಾಜ್ಯಭಾರ ಮಾಡ್ಕೊಂಡಿರಿ ಅಂತ. ಬಟ್ ಅದಾದಮೇಲೆ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಆಲ್ಮೋಸ್ಟ್ 8 ವರ್ಷ ಅವ್ರು ಅಲ್ಲೇ ಜೀವನ ಮಾಡ್ತಾರೆ. ಅದಾದಮೇಲೆ 1585ರಲ್ಲಿ ಪೆನುಕೊಂಡನ ಬಿಟ್ಟು ಚಂದ್ರಗಿರಿನ ರಾಜಧಾನಿಯಾಗಿ ಮಾಡ್ಕೋತಾರೆ. ಅದಾದಮೇಲೆ ಮತ್ತೆ ಮುಂದುವರ್ಕೊಂಡು ಹೋಗ್ತಾ ಇರತ್ತೆ. ಸೊ ವಿಜಯನಗರದವರು ಚಂದ್ರಗಿರಿಗೆ ಶಿಫ್ಟ್ ಆದಮೇಲೆ 1589ರಲ್ಲಿ ಗೋಲ್ಕೊಂಡ ಸುಲ್ತಾನ ಪೆನುಕೊಂಡ ಮೇಲೆ ಮತ್ತೆ ದಾಳಿ ಮಾಡ್ತಾರೆ. ಆವಾಗೇನಾಗುತ್ತೆ, ಜಗದೇವರಾಯರು ಈ ಜಾಗನ ರಕ್ಷಣೆ ಮಾಡ್ತಾರೆ. ಸ್ನೇಹಿತರೆ, ಆ್ಯಕ್ಚುಲಿ 1657ರಲ್ಲಿ ಬಿಜಾಪುರ ಸುಲ್ತಾನರು ಈ ಪೆನುಕೊಂಡನ ಫುಲ್ ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ. ಅದಾದಮೇಲೆ 1 ಶತಮಾನ ಅಂದರೆ 100 ವರ್ಷಗಳ ಕಾಲ ಅವರೇ ಆಳ್ವಿಕೆ ಮಾಡ್ತಾರೆ. 1652ರಿಂದ 1752ವರೆಗೂ ಅವರೇ ಆಳ್ವಿಕೆ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ, ಮರಾಠರು ಇದಕ್ಕೆ ಮುತ್ತಿಗೆ ಹಾಕ್ತಾರೆ. ರಾಜರ ಹೆಸರು ಬಂದು ಮುರಾರಿ ರಾಯ ಅನ್ನೋ ರಾಜ ಬಂದು ಏನು ಮಾಡ್ತಾನೆ, ಇದ್ರ ಮೇಲೆ ಮುತ್ತಿಗೆ ಹಾಕ್ತಾನೆ. ಸೊ ಮುತ್ತಿಗೆ ಹಾಕಿ ಅವನು ವಶಪಡಿಸ್ಕೊಳ್ತಾನೆ. ಅವನು ಎಷ್ಟು ವರ್ಷ ವಶಪಡಿಸ್ಕೊಳ್ತಾನೆ, ಆಲ್ಮೋಸ್ಟ್ 10 ವರ್ಷ ಅವನು ಆಳ್ವಿಕೆ ಮಾಡ್ತಾನೆ. 1762ರಲ್ಲಿ ಇದು ಹೈದರಾಲಿ ವಶ ಆಗುತ್ತೆ. ಹೈದರಾಲಿ ವಶಪಡಿಸ್ಕೊಂಡಾದಮೇಲೆ ಹೈದರಾಲಿ ಮಗ ಟಿಪ್ಪು ಸುಲ್ತಾನ್ ಮರಣ ಆಗೋವರೆಗೂ, ಅಂದರೆ ಅವನು ಸಾಯೋವರೆಗೂ ಕೂಡ 1799ವರೆಗೂ ಕೂಡ ಇದು ಮೈಸೂರು ಪ್ರಾಂತ್ಯಕ್ಕೆ ಸೇರಿರುತ್ತೆ. ಅದಾದಮೇಲೆ ಬ್ರಿಟಿಷರ ಆಳ್ವಿಕೆ ಬರುತ್ತೆ. ಅದಾದಮೇಲೆ ಬೇರೆ ಬೇರೆ ಡೀಟೇಲ್ಸ್ ಆಗಿ ಎಲ್ಲ ಚದರ ಆಗೋಗುತ್ತೆ. ಸೊ ಇದು ಪೆನುಕೊಂಡ ಹಿಲ್ಸಿನ ಒಂದು
ಚಿಕ್ಕ ಕತೆ, ನಾನು ಕಲೆಕ್ಟ್ ಮಾಡಿರೋಂಥ ಒಂದು ಚಿಕ್ಕ ಕತೆ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.